ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಅರ್ಜಿ ವಿಚಾರಣೆ ನಡೆಯುತ್ತೆ. ಇವತ್ತು ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂತಹ ರಾಜ್ಯ ಸರ್ಕಾರ, ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಅರ್ಜಿಯ ವಿಚಾರಣೆ ನಡೆಯುತ್ತೆ. 7 ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯ ವಿಚಾರಣೆ ಇವತ್ತು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಹೈಕೋರ್ಟ್ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಲಿತ್ತು. ಆದರೆ 7 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದ್ರಿಂದ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ. ಅದರ ಅರ್ಜಿಯ ವಿಚಾರಣೆ ಇವತ್ತಿದೆ. ಇವತ್ತು ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಾಕ್ಷಿ ನಾಶವನ್ನ ಮಾಡಬಹುದು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ. ಸೆಲೆಬ್ರಿಟಿ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅನ್ನೋದು ಇಲ್ಲಿ ರಾಜ್ಯ ಸರ್ಕಾರದ ವಾದ ಆಗಿದೆ. ಸರ್ಕಾರದ ಪರವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ಸಾಕ್ಷಿಗಳನ್ನ ಮೀಟ್ ಮಾಡುವಂಥದ್ದು, ಸಾಕ್ಷಿ ನಾಶ ಮಾಡುವಂಥ ಕೆಲಸ ಆಗುವಂಥದ್ದು ಇದೆಲ್ಲವೂ ಆಗತ್ತೆ. ಸೂಕ್ತ ರೀತಿಯಲ್ಲಿ ತನಿಖೆ ನಡೆಯೋದಕ್ಕೆ ಆಗೋದಿಲ್ಲ. ಸಾಕ್ಷಿ ನಾಶ ಆಯಿತು ಅಂತಂದ್ರೆ ತನಿಖೆ ಹಳ್ಳ ಹಿಡಿಯತ್ತೆ. ಪ್ರಭಾವಿ ಈತ ಭಾಗಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಜಾಮೀನು ಕೊಡಬಾರದಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಕೊಟ್ಟಿರುವಂಥ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗತ್ತೆ, ಅರ್ಜಿ ವಿಚಾರಣೆಯ ನಂತರ ಏನು ತೀರ್ಪು ಬರುತ್ತೆ, ಏನು ಆದೇಶ ಬರುತ್ತೆ, ಹೈಕೋರ್ಟ್ ಆದೇಶವನ್ನೇ ಎತ್ತಿ ಹಿಡಿಯಲಾಗತ್ತಾ ಅಥವಾ ಸುಪ್ರೀಂ ಕೋರ್ಟ್ ವ್ಯತಿರಿಕ್ತವಾದಂಥ ತೀರ್ಪನ್ನು ನೀಡುತ್ತಾ, ದರ್ಶನ್ಗೆ ಇದು ಸಮಸ್ಯೆ ಆಗತ್ತಾ ಅಥವಾ ಇನ್ನಷ್ಟು ಸಲೀಸಾಗುತ್ತಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಹಾಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದ್ರ ಜೊತೆಗೆ ಈ ದಿನ ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ಸುಪ್ರೀಂನಲ್ಲಿ ಜಾಮೀನು ರದ್ದು ಅರ್ಜಿಯ ವಿಚಾರಣೆ ಇವತ್ತು ಕೈಗೆತ್ತಿಕೊಳ್ಳಲಾಗತ್ತೆ. ಇವತ್ತಿನ ಬೆಳವಣಿಗೆಯ ಬಗ್ಗೆ ಸಹಜವಾಗಿಯೇ ಎಲ್ರಿಗೂ ಕುತೂಹಲ ಅಂತೂ ಇದ್ದೇ ಇದೆ. ರೇಣುಕಾಸ್ವಾಮಿ ಕೊಲೆಯ ನಂತರ ತನಿಖೆ ಯಾವ ಹಂತದಲ್ಲಿ ನಡೀತು, ಯಾವ ಆ್ಯಂಗಲಲ್ಲಿ ನಡೀತು, ಏನೆಲ್ಲ ಮಾಹಿತಿ ಸಿಕ್ತು, ಸದ್ಯ ಈ ಪ್ರಕರಣದ ತನಿಖೆ ಯಾವ ಹಂತದಲ್ಲಿ ಇದೆ ಅನ್ನುವಂಥ ಪ್ರಶ್ನೆ ರಾಜ್ಯದ ಜನತೆಗೂ ಇದೆ. ಯಾಕಂದರೆ ಕೆಲವು ದಿನಗಳ ಕಾಲ ರೇಣುಕಾಸ್ವಾಮಿ ಹತ್ಯೆ ಇದನ್ನು ಕೇಳಿದ್ರು. ಬಟ್ ಪ್ರಕರಣ ಫೈನಲಿ ಏನಾಯಿತು ಅದು ಮುಖ್ಯ ಆಗತ್ತೆ. ರೇಣುಕಾಸ್ವಾಮಿ ತಂದೆ ತಾಯಿ ಹೆಂಡತಿ ಕೂಡ ಆಗ್ರಹಿಸ್ತಾ ಇದ್ದಾರೆ, ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು, ಸೆಲೆಬ್ರಿಟಿಗಳಿದ್ರು, ಯಾರೇ ಆಗಿದ್ರು ಕಠಿಣ ಶಿಕ್ಷೆ ಅನ್ನೋದು ಆಗಲೇಬೇಕು ಅಂತ. ಆದರೆ ಜಾಮೀನು ಸಿಕ್ಕಿರೋದ್ರಿಂದ ಸಾಕ್ಷಿ ನಾಶ ಆಗುವ ಸಾಧ್ಯತೆಗಳಿದೆ ಅನ್ನೋದೊಂದು ಭಯನೂ ಇದೆ. ಜೊತೆಗೆ ಸಾಕ್ಷಿಗಳು ಕೂಡ ಆರೋಪಿಗಳ ಜೊತೆಗೆ ಓಡಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ, ಒಟ್ಟೊಟ್ಟಿಗೆ ಕೂತು ಮಾತಾಡ್ತಾ ಇದ್ದಾರೆ. ಹೀಗೆ ಆರೋಪಿಗಳು ಒಂದಾಗೋದು, ಸಾಕ್ಷಿಗಳು ಒಂದಾಗೋದು ಇದೆಲ್ಲವೂ ಕೂಡ ಪ್ರಕರಣದ ತನಿಖೆಯ ಮೇಲೆ ಪರಿಣಾಮ ಬೀರಬಹುದು ಅನ್ನೋದೊಂದು ಅನುಮಾನವೂ ಇದೆ.